ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಪಾಕಿಸ್ತಾನದ ರಾಜಕೀಯ ಹಾಗೂ ಸೇನಾ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆ ಒಂದು ನಡೆದಿದೆ. ಒಂದು ಕಾಲದಲ್ಲಿ ದೇಶದ ಅತ್ಯಂತ ಪ್ರಭಾವಿ ಗುಪ್ತಚರ ಮುಖ್ಯಸ್ಥನಾಗಿ ಪರಿಗಣಿಸಲ್ಪಟ್ಟಿದ್ದ ಫಯಾಜ್ ಹಮೀದ್ನನ್ನ ಅಲ್ಲಿನ ಸೇನಾ ನ್ಯಾಯಾಲಯವೇ 14 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಗೆ ತಳ್ಳಿದ ಅಚ್ಚರಿಯ ಘಟನೆ ನಡೆದಿದೆ. ಹಾಗಾದ್ರೆ ಈ ಘಟನೆ ಏನು, ಯಾವೆಲ್ಲ ಆರೋಪಗಳನ್ನ ಆತನ ಮೇಲೆ ಹಾಕಲಾಗಿತ್ತು, ಕೋರ್ಟ್ ಹೇಳಿದ್ದೇನು, ಅವೆಲ್ಲವನ್ನ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾವು ಕೊಡ್ತಾ ಇರುವಂತಹ ಮಾಹಿತಿಗಳನ್ನ ಇತರರ ಜೊತೆ ಹಂಚಿಕೊಳ್ಳಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಹೇಳಿದ ಹಾಗೆ ಪಾಕಿಸ್ತಾನದ ಮಾಜಿ ಬೇಹುಗಾರ ವಿಭಾಗ ಅಂದ್ರೆ ಐಎಸ್ಐ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಫಯಾಜ್ ಹಮೀದ್ ಅವರಿಗೆ 14 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಮಿಲಿಟರಿಯ ಸಾರ್ವಜನಿಕ ವ್ಯವಹಾರಗಳ ವಿಭಾಗವಾದ ಐಎಸ್ಪಿಆರ್ ಗುರುವಾರ ಈ ಬಗ್ಗೆ ಒಂದು ತೀರ್ಪನ್ನ ಘೋಷಿಸಿದೆ. ಈ ತೀರ್ಪು ದೇಶದ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಅಸಾಧಾರಣ ಪತನವನ್ನ ಸೂಚಿಸ್ತಾ ಇದೆ. ಪಾಕಿಸ್ತಾನದ ಫೀಲ್ಡ್ ಜನರಲ್ ಕೋರ್ಟ್ ಮಾರ್ಷಲ್ಸ್ ವಿಚಾರಣೆ ನಡೆಸಿ 14 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರದ ಪತನದ ಜೊತೆಗೆ ತಾಲಿಬಾನ್ ಮರಳುವಿಕೆಯ ಸ್ವಲ್ಪ ಟೈಮ್ ನಂತರ 2021ರ ಸೆಪ್ಟೆಂಬರ್ನಲ್ಲಿ ಐಎಸ್ಐ ಮುಖ್ಯಸ್ಥ ಫಯಾಜ್ ಹಮೀದ್ ಕಾಬೂಲಿಗೆ ಬಂದಾಗ ನಡೆದಂತಹ ಒಂದು ಘಟನೆಗಳನ್ನ ಯಾರೂ ಮರೆಯುವಂತಿಲ್ಲ. ಕಾಬೂಲ್ನ ಸೆರೆನಾ ಹೋಟೆಲ್ನ ಲಾಬಿಯಲ್ಲಿ ಕೈಯಲ್ಲಿ ಕಾಪ್ ಟೀ ಮತ್ತು ಮುಖದಲ್ಲಿ ವಿಜಯೋತ್ಸವದ ನಗುವನ್ನ ಹೊಂದಿದ್ದ ಹಮೀದ್ ಅವರ ನೋಟ ಇಡೀ ಜಗತ್ತೇ ನೋಡಿತ್ತು. ಆ ಸಮಯದಲ್ಲಿ ಕಾಬೂಲ್ ಒಂದು ರೀತಿಯ ಅವ್ಯವಸ್ಥೆಯ ಆಗರವಾಗಿತ್ತು. ಜಗತ್ತು ಆಘಾತಕ್ಕೆ ಒಳಗಾಗಿತ್ತು. ಆದರೆ ಫಯಾಜ್ ಹಮೀದ್ ಅತ್ಯಂತ ನಿರಾಳರಾಗಿ ಕಾಣ್ತಾ ಇದ್ರು. ಈ ಸಂದರ್ಭದಲ್ಲೇ ಅಫ್ಘಾನಿಸ್ತಾನದಲ್ಲಿ ಏನಾಗುತ್ತೆ ಅಂತ ವಿದೇಶಿ ಪತ್ರಕರ್ತರೊಬ್ಬರು ಕೇಳಿದಾಗ ಮುಗುಳ್ನಕ್ಕು ಚಿಂತಿಸಬೇಡಿ, ಎಲ್ಲಾ ಸರಿ ಆಗತ್ತೆ ಅಂತ ಹೇಳಿದ್ರು. ಆದರೆ ಅದು ಟೀ ಅಲ್ಲ, ಬದಲಿಗೆ ಇಡೀ ಜಗತ್ತು, ವಿಶೇಷವಾಗಿ ಅಮೆರಿಕ, ಪಾಕಿಸ್ತಾನವು ತನ್ನ ಅಫ್ಘಾನಿಸ್ತಾನದಲ್ಲಿ ದಾರಿಯನ್ನ ಕಂಡುಕೊಳ್ಳುತ್ತೆ ಅನ್ನುವ ಸಂದೇಶವನ್ನ ತಾಲಿಬಾನಿ ಅದರ ಜೊತೆಗೆ ಭಾರತಕ್ಕೂ ಕೂಡ ರವಾನಿಸಲಾಗಿತ್ತು. ಜೊತೆಗೆ ಹಮೀದ್ ತಾಲಿಬಾನ್ ಸರ್ಕಾರದಲ್ಲಿ ಹಕ್ಕಾನಿ ನೆಟ್ವರ್ಕ್ಗೆ ಪ್ರಮುಖ ಸ್ಥಾನ ಪಡೆಯೋದಿಕ್ಕೆ ಹಾಗೆಯೇ ಸರ್ಕಾರ ರಚನೆಗೆ ಸಂಬಂಧಪಟ್ಟ ವಿವಾದಗಳನ್ನು ಪರಿಹರಿಸೋದಿಕ್ಕೆ ಅಲ್ಲಿಗೆ ಹೋಗಿದ್ರು ಅಂತಾನೂ ಹೇಳಲಾಯಿತು. ಹಾಗಾಗಿ ಆ ಸಮಯದಲ್ಲಿ ಆತನನ್ನ ಕಿಂಗ್ ಮೇಕರ್ ಹಾಗೆಯೇ ಕಾಬೂಲ್ನ ವಾಯ್ಸ್ ರಾಯ್ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಯಾವ ರೀತಿಯಾಗಿ ಕಾಲಚಕ್ರ ಬದಲಾಗುತ್ತೆ ಅಂತ ಹೇಳಿದ್ರೆ 2021ರಲ್ಲಿ ಕಾಬೂಲ್ನಲ್ಲಿ ತನ್ನ ಅಧಿಕಾರವನ್ನು ಪ್ರದರ್ಶಿಸಿ ಜೊತೆಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ದ ಜನರಲ್ ಅನ್ನೇ ಈಗ ಅವನ ಸ್ವಂತ ದೇಶದ ಸೈನ್ಯವೇ ದೇಶದ್ರೋಹಿ ಅಂತ ಹಣೆಪಟ್ಟಿ ಕಟ್ಟಿ 14 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಅದರಂತೆ ಕಾಬೂಲ್ನಲ್ಲಿನ ಆ ಟೀ ಬಹುಶಃ ಫಯಾಜ್ ಹಮೀದ್ ಅವರ ವೃತ್ತಿ ಜೀವನದ ಕೊನೆಯ ಪ್ರಮುಖ ಯಶಸ್ಸು ಅಂತ ಕೂಡ ಹೇಳಲಾಗ್ತಾ ಇದೆ. ಅದಾದ ನಂತರ ಪತನ ಆರಂಭ ಆಗಿದ್ದು ಅಂತ ಹೇಳಲಾಗ್ತಾ ಇದೆ. ಫಯಾಜ್ ಹಮೀದ್ ಮೇಲಿನ ಆರೋಪಗಳು ಏನೇನು, ಹಾಗಾದ್ರೆ ಯಾವ ರೀತಿಯಾಗಿ ವಿಚಾರಣೆ ನಡೆಯಿತು ಅಂತ ನೋಡೋದಾದ್ರೆ ಪ್ರಾಸಿಕ್ಯೂಟರ್ಗಳು 4 ಪ್ರಮುಖ ಆರೋಪಗಳನ್ನು ಹೊರಸಿದ್ರು. ಅದರಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗೋದು, ದೇಶದ ಭದ್ರತೆಗೆ ಹಾನಿಕಾರ ಅಂತ ಪರಿಗಣಿಸಲಾದ ರೀತಿಯಲ್ಲಿ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಉಲ್ಲಂಘಿಸಿದ್ದು, ಅಧಿಕಾರ ಮತ್ತು ಸರ್ಕಾರಿ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಂಡಿದ್ದು, ಜೊತೆಗೆ ಅನೇಕ ವ್ಯಕ್ತಿಗಳಿಗೆ ನಷ್ಟವನ್ನುಂಟು ಮಾಡೋದು, ಇವೆಲ್ಲವೂ ಕೂಡ ಫಯಾಜ್ ಹಮೀದ್ ಮೇಲೆ ಇದ್ದಂತಹ ಆರೋಪಗಳು. ಸೊ ಈ ಸಂದರ್ಭದಲ್ಲಿ ದೇಶದ ರಾಜಕೀಯ ಅಸ್ಥಿರತೆ ಮತ್ತು ಅಶಾಂತಿಯನ್ನ ಉತ್ತೇಜಿಸುವಲ್ಲಿ ಭಾಗಿಯಾಗಿರೋದರ ಜೊತೆಗೆ ಕೆಲವು ರಾಜಕೀಯ ನಾಯಕರೊಂದಿಗೆ ಸಹಕಾರ ಮಾಡಿದ ಆರೋಪಗಳು ಕೂಡ ಇತ್ತು. ಜೊತೆಗೆ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದು ಅಂತ ಹೇಳಿ ಇದೀಗ ಆತನನ್ನ ತಪ್ಪಿತಸ್ಥ ಅಂತ ಹೇಳಿ ನ್ಯಾಯಾಲಯವು ಘೋಷಣೆ ಮಾಡಿ 14 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ. ಜೈಲಲ್ಲಿರೋ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅತ್ಯಾಪ್ತ ಅನ್ನಲಾಗಿರುವ ಫಯಾಜ್ ಹಮೀದ್ ವಿರುದ್ಧದ ಕೋರ್ಟ್ ಮಾರ್ಷಲ್ ವಿಚಾರಣೆ ಆಗಸ್ಟ್ 12, 2024ರಂದು ಪಾಕಿಸ್ತಾನ ಆರ್ಮಿ ಆಕ್ಟ್ ಅಡಿಯಲ್ಲಿ ಆರಂಭ ಆಯಿತು. ಸುಮಾರು 15 ತಿಂಗಳುಗಳ ಕಾಲ ನಡೆಯಿತು. ಹಾಗಾಗಿಯೇ ಇದನ್ನ ಪಾಕ್ನ ಸೈನ್ಯವು ದೀರ್ಘ ಹಾಗೆಯೇ ಅತ್ಯಂತ ಶ್ರಮದಾಯಕ ಪ್ರಕ್ರಿಯೆ ಅಂತ ವಿವರಿಸಿದೆ. ಜೊತೆಗೆ ವಿಚಾರಣೆಯ ಸಮಯದಲ್ಲಿ ಹಮೀದ್ ಅವರಿಗೆ ಪೂರ್ಣ ಕಾನೂನು ಹಕ್ಕುಗಳನ್ನು ಕೂಡ ನೀಡಲಾಗಿತ್ತು ಅಂತ ಹೇಳಲಾಗಿದೆ. ಇವೆಲ್ಲದರ ಮಧ್ಯೆ ಈಗ ಸೇನಾ ನ್ಯಾಯಾಲಯದ ತೀರ್ಪನ್ನ ಸೂಕ್ತ ಫೋರಂನಲ್ಲಿ ಮೇಲ್ಮನವಿ ಸಲ್ಲಿಸುವ ಹಕ್ಕನ್ನು ಕೂಡ ಅವರಿಗೆ ನೀಡಲಾಗಿದೆ. ಹಾಗಾಗಿ ಈ ತೀರ್ಪು ಪಾಕಿಸ್ತಾನದ ನಾಗರಿಕ ಮಿಲಿಟರಿ ಸಂಬಂಧಗಳಲ್ಲಿ ಬದಲಾವಣೆಯನ್ನ ಸೂಚಿಸುತ್ತೆ ಅನ್ನುವ ಚರ್ಚೆಗಳೂ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಗುಪ್ತಚರ ಸಂಸ್ಥೆ ಐಎಸ್ಐ ಅತ್ಯಂತ ಪ್ರಭಾವಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇದೀಗ ಐಎಸ್ಐ ಮಾಜಿ ಮುಖ್ಯಸ್ಥ ಫಯಾಜ್ ಹಮೀದ್ಗೆ 14 ವರ್ಷ ಜೈಲು ಶಿಕ್ಷೆ ವಿಧಿಸಿರೋದು, ಅವರ 4 ಆರೋಪಗಳು ಸಾಬೀತಾಗಿರೋದು, ಈ ವಿಚಾರಣೆಯ ಬಳಿಕ ಪಾಕ್ ಸೇನೆ ಹೇಳಿರೋದು ಪಾಕಿಸ್ತಾನದ ಮಿಲಿಟರಿ ಅಥವಾ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತಾನೆ ಹೇಳಲಾಗ್ತಾ ಇದೆ.
ಸೇನೆ ಸುದೀರ್ಘ ಮತ್ತು ಪ್ರಯಾಸಕರ ವಿಚಾರಣೆಯ ನಂತರ 14 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿರೋದು. ಜೊತೆಗೆ ಈಗಾಗಲೇ ಫಯಾಜ್ ಹಮೀದ್ ಅವರಿಗೆ ತನ್ನ ವಕೀಲರ ತಂಡವನ್ನ ಆಯ್ಕೆ ಮಾಡುವಂತಹ ನೇಮಿಸುವ ಸಾಮರ್ಥ್ಯ ಸೇರಿದಂತೆ ಸಂಪೂರ್ಣ ಹಕ್ಕುಗಳನ್ನು ಕೂಡ ನೀಡಲಾಗಿದೆ. ಸೊ ಗುಪ್ತಚರ ಮುಖ್ಯಸ್ಥರು ಸೂಕ್ತ ವೇದಿಕೆಯ ಮುಂದೆ ತೀರ್ಪಿನ ವಿರುದ್ಧ ಮೇಲ್ಮನವಿ ಕೂಡ ಸಲ್ಲಿಸುವುದಕ್ಕೆ ಅವರಿಗೆ ಅವಕಾಶವನ್ನ ನೀಡಲಾಗಿದೆ. ಈ ಮೂಲಕ ಡಿಸೆಂಬರ್ 11, 2025 ಔಪಚಾರಿಕವಾಗಿ ಹೊರಡಿಸಲಾಗಿದೆ ತೀರ್ಪನ್ನ. ಮುಂದೇನಾಗುತ್ತೆ ಅನ್ನೋದು ಕಾದು ನೋಡೋಣ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.